ಸ್ನೇಹಿತರೆ, ಗಣೇಶನ ಪ್ರತಿಷ್ಠಾಪನೆ ಕೇವಲ ಭಕ್ತಿ ಅಲ್ಲ, ಅದು ನಮ್ಮ ಎಮೋಷನ್. ಆದ್ರೆ ಇದೇ ಗಣೇಶ ಕೊಲೆಗಾರ ಆಗ್ತಿರೋ ಬಗ್ಗೆ ನಿಮಗೆ ಗೊತ್ತಾ? ಎಸ್, ಮಾರ್ಕೆಟ್ ನಲ್ಲಿ ಬಣ್ಣ ಬಣ್ಣದ ಗಣೇಶಗಳನ್ನ ನೋಡಿ ಅವುಗಳನ್ನ ತಂದು ಪೂಜೆ ಮಾಡಿ ನೀರಿಗೆ ಬಿಟ್ಟಿರ್ತೀರಿ. ಆದ್ರೆ ಆ ಗಣೇಶಗಳು ಯಾವುದೇ ಕಾರಣಕ್ಕೂ ಕರಗೋದಿಲ್ಲ. ಯಾಕಂದ್ರೆ ಅದು ಮಣ್ಣಿನಿಂದ ಮಾಡಿದ ಗಣೇಶ ಅಲ್ಲ, POP ಗಣೇಶ. ಈ ಪ್ಲಾಸ್ಟಿಕ್ ಆಫ್ ಪ್ಯಾರಿಸ್ ಗಣೇಶಗಳು ಬೇಗನೆ ಗಟ್ಟಿಯಾಗೋದ್ರಿಂದ ಹಾಗೆ ಶೈನಿಂಗ್ ಅನ್ನ ಕೊಡೋದ್ರಿಂದ ಮಾರುಕಟ್ಟೆಯಲ್ಲಿ ಮಣ್ಣಿನ ಗಣೇಶಗಳು ಬರೋದು ಕಡಿಮೆ. ಆದ್ರೆ ಇಂತಹ ಗಣೇಶಗಳು ನಿಮ್ಮ ಪೂಜೆಯ ನಂತರ ವಿಸರ್ಜನೆ ಆದ್ರೂ ಕೂಡ ನೀರಿನಲ್ಲಿ ಕರಗೋದಿಲ್ಲ. ನೀರು ಕಡಿಮೆ ಆಗ್ತಿದ್ದಂತೆ ಮೇಲೆ ಬರುತ್ತೆ. ಮುನ್ಸಿಪಾಲಿಟಿಯವರು ಸಾಮಾನ್ಯ ಕಸದ ವಿಲೇವಾರಿಯ ಜಾಗಕ್ಕೆ ಆ ಉಳಿಕೆ ಗಣೇಶನ ಮೂರ್ತಿಗಳನ್ನ ಹಾಕ್ಬಿಡ್ತಾರೆ. ಇದೇ ನೀವು ನಿಮ್ಮ ಪ್ರೀತಿಯ ಗಣೇಶನಿಗೆ ತೋರಿಸ್ತಿರೋ ಭಕ್ತಿನ. ಈ POP ಗಣೇಶಗಳು ಕೆಮಿಕಲ್ ಮೆಟೀರಿಯಲ್, ಅದರಲ್ಲಿನ ಪೇಂಟ್ ಮರ್ಕ್ಯುರಿ ಮತ್ತು ಲೆಡ್ ನಿಂದ ತುಂಬಿರುತ್ತೆ. ಹಾಗಾಗಿ ಇದು ಮೀನು ಮತ್ತು ಆಮೆ ಸೇರಿದಂತೆ ಜಲಚರಗಳ ಸಾವಿಗೆ ಕಾರಣ ಆಗುತ್ತೆ. ಇದರಿಂದ ನಿಮ್ಮ ಪ್ರೀತಿಯ ಗಣೇಶ ಕೊಲೆಗಾರ ಆಗ್ತಿದ್ದಾನೆ. ದ ಹಿಂದೂ ನ್ಯೂಸ್ ಪೇಪರ್ ನ ಪ್ರಕಾರ 2016ರಲ್ಲಿ ಬೆಂಗಳೂರು ಒಂದರಲ್ಲೇ 1,47,000 POP ಗಣೇಶಗಳು ವಿಸರ್ಜನೆ ಆಗಿತ್ತಂತೆ. ದಯವಿಟ್ಟು ಮುಂದಿನ ಬಾರಿಯಾದ್ರೂ ಪರಿಸರ ಸ್ನೇಹಿ ಗಣೇಶಗಳನ್ನ ಬಳಸಿ. ಸ್ನೇಹಿತರೆ, ನಿಮ್ಮ ಗಣೇಶ ಮಣ್ಣಿನದ್ದ ಅಥವಾ POP ಯದ್ದ? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ಬಿಡಿ.